ಯಾರು ಮತದಾನದ ಹಕ್ಕನ್ನ ಕಳ್ಕೊಳ್ತೀರಿ, ಯಾರಿಗೆ ಮತದಾನ ಹಕ್ಕು ಇರುವುದಿಲ್ಲ, ಮುಂದಕ್ಕೆ ನಿಮ್ಗೇನಾದ್ರು ಸರ್ಕಾರದಿಂದ ಸೌಲಭ್ಯ ಬೇಕು ಅಂದ್ರೆ ಆ ಸೌಲಭ್ಯ ಸಿಕ್ಕುವುದಿಲ್ಲ. ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನನ್ನ ಎದುರುಗಡೆ ಈಗಾಗಲೇ ವೆಸ್ಟ್ ಬೆಂಗಾಲ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ನ ಆದೇಶ ನನ್ನ ಮುಂದೆ ಇದೆ. ಯಾರ್ಯಾರಿಗೆ ಮತದಾನದ ಹಕ್ಕಿಲ್ಲ, ಯಾರಿಗೆ ಹಕ್ಕಿಯನ್ನು ಕೊಡ್ತಾ ಇದ್ರು, ಹಕ್ಕಿ ಫುಡ್ ರೈಟ್ ಟು ಒಂದು ಸಂವಿಧಾನದಲ್ಲಿ ಹಕ್ಕಿ ಕೊಡಬೇಕು ಅನ್ನೋದು ಒಂದು ಆದೇಶ ಇದೆ. ಅಲ್ಲೂ ಕೂಡ ವೆರಿಫಿಕೇಶನ್ ಅಂಡ್ ಡಿಲಿಷನ್ ಆಫ್ ಆಲ್ ಇಲಿಜಿಬಲ್ PDS ಬೆನಿಫಿಷರೀಸ್ ಬೇಸ್ಡ್ ಆನ್ ದಿ ಔಟ್ಕಮ್ ಆಫ್ ಸ್ಪೆಷಲ್ ಇನ್ಸೆಂಟಿವ್ ಡಿವಿಷನ್ ಅಂತ ಹೇಳಿ ಈಗಾಗಲೇ ವೆಸ್ಟ್ ಬೆಂಗಾಲ್ ಅಲ್ಲಿ ಆದೇಶ ಕೊಟ್ಟಿದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲೂ ಕೊಟ್ಟಿದ್ದಾರೆ. ಸೊ ಅದರಿಂದ ನೀವೇನಾದ್ರು ಮುಂದಕ್ಕೆ ನಿಮ್ಮ ಮತದ ಹಕ್ಕನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ ಸ್ಕೀಮ್ ಬರ್ತಾ ಇದೆ ನಿಮ್ಗೆ, ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದನೇ ಇವತ್ತು ನಾವು ಪವರ್ ಡಿಪಾರ್ಟ್ಮೆಂಟ್ ಇಂದ ಎಲೆಕ್ಟ್ರಿಕ್ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಎಲ್ಲ ಏನು ಬೇರೆ ಬೇರೆ ಸ್ಕೀಮ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ, ವಾಪಸ್ ವೆರಿಫಿಕೇಶನ್ ಮಾಡ್ಲಿಕ್ಕೆ ಇವತ್ತು ನಾವು ಇನ್ನೊಂದು 2-3 ದಿನದಲ್ಲೇ ಹೊಸ ಅರ್ಜಿಗಳನ್ನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಮಾಡ್ತೇವೆ. ಆದ್ರೆ ಯಾರಿಗೂ ಸದ್ಯಕ್ಕೆ ನಾವು ನಿಲ್ಸಕ್ ಹೋಗುದಿಲ್ಲ, ಆದ್ರೆ ಮಾಹಿತಿಯನ್ನ ತಮ್ಮ ಹತ್ರ ನಾವು ಪಡ್ಕೊಳ್ಬೇಕಾಗ್ತದೆ. ಆದ್ರಿಂದ ತಾವೆಲ್ಲ ಕೂಡ ತಪ್ಪದೆ ಆ ಫಾರಂ ಕೂಡ ಪ್ರಿಂಟ್ ಮಾಡಿ ಆ ಸಂಬಂಧಪಟ್ಟವರು ಯಾರು ಅದಕ್ಕೆ ಪ್ರತಿನಿಧಿಗಳು ಬರ್ತಾರೋ ಅವರು ಕೂಡ ಅದನ್ನ ತಲುಪಿಸ್ಬೇಕು. ಯಾಕೆಂದ್ರೆ ನಿಮ್ಮ ಬದುಕಿನ ಹಕ್ಕನ್ನ ಉಳಿಸ್ಬೇಕು ಅನ್ನೋದು ನಮ್ಮ ಆಸೆ. ನಿಮ್ಮ ಮತದಾನದ ಹಕ್ಕಿಲ್ಲ ಅಂದ್ರೆ ನಿಮ್ಗೆ ಯಾವ ಬೆನಿಫಿಟ್ ಕೂಡ ಮುಂದಕ್ಕೆ ಸಿಗುವುದಿಲ್ಲ. ಆ ದೃಷ್ಟಿಯಿಂದ ತಮ್ಮೆಲ್ಲರೂ ಕೂಡ ಯಾವುದೇ ಪೆನ್ಷನ್ ಇರಲಿ, ಓಲ್ಡ್ ಏಜ್ ಪೆನ್ಷನ್ ಇರಲಿ, ವಿಡೋ ಪೆನ್ಷನ್ ಇರಲಿ, ಗೃಹ ಜ್ಯೋತಿ ಇರಲಿ, ಗೃಹಲಕ್ಷ್ಮಿ ಇರಲಿ, ಅನ್ನಭಾಗ್ಯ ಇರಲಿ, ಯಾವುದೇ ಆಗ್ಲಿ ಸರ್ಕಾರದ ಸೌಲಭ್ಯ ನಿಮ್ಗೆ ತಲುಪಬೇಕಾದ್ರೆ ಮನೆಗಳಿರ್ಬೋದು, ಸೈಟ್ ಇರ್ಬೋದು, ಯಾವುದೇ ಸರ್ಕಾರದ ಸ್ಕೀಮ್ ನಲ್ಲಿ ನೀವೇನಾದ್ರು ಪಡ್ಕೊಳ್ಬೇಕಾದ್ರೆ ಮೂಲ ನಿಮ್ಗೆ ಮತದಾನದ ಹಕ್ಕನ್ನ ತಾವು ಇಟ್ಕೊಳ್ಳೇಬೇಕಾಗ್ತದೆ. ಆ ದೃಷ್ಟಿಯಿಂದ ತಮ್ಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮತದ ಹಕ್ಕು, ನಿಮ್ಮ ಬದುಕಿನ ಹಕ್ಕು, ಇವೆರಡನ್ನೂ ಕೂಡ ಕಾಪಾಡಲಿಕ್ಕೆ ರೈಟ್ ಟು ವೋಟ್, ರೈಟ್ ಟು ಲೀವ್, ಇದನ್ನ ತಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿ ತಮಗೆ ಮನವಿ ಮಾಡ್ಕೊಳ್ಳಿಕ್ಕೆ ಈ ಮಾಧ್ಯಮದ ಮುಖಾಂತರ ನಾನು ಸರ್ಕಾರದ ಪರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ನಾನು ಅದಕ್ಕೆ ನಾವು ಸಂಪೂರ್ಣವಾದಂತ ಅವ್ರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಗೆ ಫಾರ್ಮ್ ಇರ್ತದೆ, ಆ ವೋಟರ್ ಲಿಸ್ಟ್ ಅಲ್ಲಿ ನಂಬರ್ ಇಟ್ಟಿರ್ತಾರೆ. ಸೊ ನೀವು ವಾಸವಾಗಿದ್ದೀರಿ ಅನ್ನೋದಕ್ಕೆ ದಾಖಲೆ ಬೇಕಲ್ಲ, ನಿಮ್ ವೋಟ್ ಇರ್ಬೇಕಾದ್ರೆ ಆ ಮನೇಲಿ ವೋಟ್ ಇರ್ಬೇಕಲ್ಲ, ಅದಕ್ಕೆ ಏನ್ ಬೇಕೋ ಮಾಹಿತಿಯನ್ನ, ಈಗ ಬಾಡಿಗೆ ಇದ್ದೀರಾ ಅನ್ಕೊಳ್ಳಿ, ಆ ಬಾಡಿಗೆದ ಏನೋ ಒಂದು ದಾಖಲೆ ಇರ್ಬೇಕಲ್ಲ, ಸ್ವಂತ ಮನೆ ಅದಕ್ಕೇನೋ ಒಂದು ದಾಖಲೆ ಇರ್ಬೇಕಲ್ಲ, ಅಲ್ಲಿ ವಾಸವಾಗಿದ್ದೀನಿ ಅನ್ನೋದಕ್ಕೆ ಏನಾದ್ರು ಒಂದು ದಾಖಲೆ ಇರ್ಬೇಕಲ್ಲ, ನೀವು ಇಲ್ಲ ಆಧಾರ್ ಕಾರ್ಡು ಇರ್ಬೇಕಲ್ಲ, ಯಾವ್ದಾದ್ರು ಒಂದು ಮಾಹಿತಿ, ಇಲ್ಲ SSLC ಮಾರ್ಕ್ಸ್ ಕಾರ್ಡ್ ಇರ್ಬೇಕು, ಇಲ್ಲ ನಿಮ್ ಪೆನ್ಷನ್ ಫಾರ್ಮ್ಗಳು ಇರ್ಬೇಕು, ಯಾವ್ದಾದ್ರು ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಇರ್ಬೇಕಲ್ಲ. ಅದರ ಮೇಲೆ ಅದನ್ನೆಲ್ಲ ಏನು ಮಾಹಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯ, ಅದಕ್ಕೆ ನಮ್ಮ ಲೋಕಲ್ ಪ್ಲಾನಿಂಗ್, ಲೋಕಲ್ ಅಥಾರಿಟಿಗೆ, ರೆವಿನ್ಯೂ ಇಲಾಖೆಗೆ ಅದಕ್ಕೆ ಹಕ್ಕಿದೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ. ಅದಕ್ಕೆ ನಾವು ಅವ್ರಿಗೆ ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಅದನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀವು ಮೂಲ ಮತದಾರರಾಗಿರ್ಬೇಕು, ನೀವು ಮೂಲ ಈ ರಾಜ್ಯದವರಾಗಿರ್ಬೇಕು. ಅವ್ರು ಇದ್ರೆ ಅವ್ರಿಗೆಲ್ಲ ನಮ್ಮ ದಾಖಲೆಗಳು ಇವತ್ತು ಇರ್ತದೆ, ಆ ದಾಖಲೆಗಳನ್ನ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕೊಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.